ಕೆಎ ಮಾಡಿರುವಂತಹ ಎಡವಟ್ಟಿಗೆ ಈಗ ಪರೀಕ್ಷಾರ್ಥಿಗಳು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಆಗಸ್ಟ್ 2ನೇ ತಾರೀಕು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯನ್ನ ಕೆಎ ನಡೆಸ್ತಾ ಇದೆ. 3991 ಪೇದೆಗಳ ನೇಮಕಾತಿಗೆ ನಡೀತಾ ಇರುವಂತಹ ಒಂದು ಎಕ್ಸಾಮ್ ಇದೆ. ಆದ್ರೆ ಮಾಡಿರುವಂತಹ ಎಡವಟ್ಟೇನು ಅಂತಂದ್ರೆ ಅದೇ ದಿನ ಹೈದರಾಬಾದ್ ಕರ್ನಾಟಕದ ಪರೀಕ್ಷೆ ಇದೆ. 7 ಜಿಲ್ಲೆಗಳ 596 ಹುದ್ದೆಗಳಿಗೆ ಈ ಪರೀಕ್ಷೆ ನಡೀತಾ ಇದೆ. ಒಂದೊಂದು ಸೆಂಟರ್ಗೆ 100ರಿಂದ 120 ಕಿಲೋಮೀಟರ್ ಡಿಫರೆನ್ಸ್ ಇದೆ. 2 ಪರೀಕ್ಷೆಗಳಿಗೆ 2 ಗಂಟೆ ಮಾತ್ರವೇ ಸಮಯಾವಕಾಶ ಇರುವಂಥದ್ದು. 2 ಗಂಟೆಯಲ್ಲಿ 60ರಿಂದ 70 ಕಿಲೋಮೀಟರ್ ಸಂಚಾರ ಮಾಡಬೇಕು. ಟೈಮ್ ಅಂತೂ ಇಲ್ಲವೇ ಇಲ್ಲ. ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದ ಪರೀಕ್ಷಾರ್ಥಿಗಳಲ್ಲಿ ಕೆಎ ಒಂದು ಗೊಂದಲ ಸೃಷ್ಟಿ ಮಾಡಿಬಿಟ್ಟಿದೆ. ಬೆಳಗ್ಗೆ 10:30ಯಿಂದ 12:00ವರೆಗೆ ಒಂದು ಪರೀಕ್ಷೆ, ಇದಾದ ಮೇಲೆ 2:30ಯಿಂದ ಮತ್ತೊಂದು ಪರೀಕ್ಷೆ 4 ಗಂಟೆವರೆಗೂ. ಇರುವಂಥ ಟೈಮ್ ಕೇವಲ 2 ಗಂಟೆ. ಟ್ರಾವೆಲ್ ಮಾಡಬೇಕಾಗಿರುವಂಥದ್ದು 100ರಿಂದ 120 ಕಿಲೋಮೀಟರ್. ಸೊ ಹೀಗಾಗಿ ಪರೀಕ್ಷಾರ್ಥಿಗಳ ಒಂದು ಮನವಿ ಏನು ಅಂತಂದರೆ, ಯಾವ ಸೆಂಟರ್ನಲ್ಲಿ ಮೊದಲ ಪರೀಕ್ಷೆ ಬರಿತಾ ಇದ್ದಾರೋ ಅದೇ ಸೆಂಟರ್ನಲ್ಲೇ 2ನೇ ಪರೀಕ್ಷೆ ಬರೆಯೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ. ಅವರ ಏನು ಕೆಎ ಮೂಲಕ 3900ಕ್ಕೂ ಅಧಿಕ ಹುದ್ದೆಗಳಿಗೆ ಏನು ಪರೀಕ್ಷೆ ನಡೀತಾ ಇದೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಅದರಲ್ಲಿ ತುಂಬ ಗೊಂದಲಮಯವನ್ನು ಆಗಿದೆ. ಏನಪ್ಪ ಅಂತಂದರೆ ಇಲ್ಲಿ HK ಭಾಗದ ವಿದ್ಯಾರ್ಥಿಗಳಿಗೆ 2 ಪರೀಕ್ಷಾ ಕೇಂದ್ರಗಳನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ ಒಂದು ಪರೀಕ್ಷಾ ಕೇಂದ್ರ ಮತ್ತು ಮಧ್ಯಾಹ್ನ ಒಂದು ಪರೀಕ್ಷಾ ಕೇಂದ್ರವನ್ನು ಕೊಟ್ಟಿರ್ತಾರೆ. ಹೀಗಿರುವಾಗ ಈ 2 ಪರೀಕ್ಷಾ ಕೇಂದ್ರಗಳ ಡಿಫ್ರೆನ್ಸ್ ನೋಡಿದರೆ ಒಂದು 60ರಿಂದ 70 ಕಿಲೋಮೀಟರ್ ಇದೆ. ಬೆಳಗ್ಗೆ ಪರೀಕ್ಷೆಗೆ ಅಟೆಂಡ್ ಆಗಿ ಮಧ್ಯಾಹ್ನ ಪರೀಕ್ಷೆಗೆ 70 ಕಿಲೋಮೀಟರ್ ಸಂಚಾರ ಮಾಡಿ ಪರೀಕ್ಷೆಗೆ ಅಟೆಂಡ್ ಆಗ್ತಕ್ಕಂಥದ್ದು ತುಂಬ ಒಂದು ಸಮಯ ಹೋಗ್ತದೆ. ಅಲ್ಲಿ ಯಾವುದೇ ರೀತಿಯಾದಂಥ ಪರೀಕ್ಷೆಯನ್ನು ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸುಮಾರು ಕಲ್ಯಾಣ ಕರ್ನಾಟಕದಿಂದ ಒಂದು 8ರಿಂದ 10 ಸಾವಿರ ವಿದ್ಯಾರ್ಥಿಗಳು ಈ ಪರೀಕ್ಷೆಯಿಂದ ವಂಚಿತರಾಗ್ತಾ ಇದ್ದಾರೆ. ಈ ಮೂಲಕ ನಾನು ಮನವಿ ಮಾಡೋದು ಏನಪ್ಪ ಅಂತಂದರೆ, ದಯವಿಟ್ಟು ಈಗಿನ ಹಾಲ್ ಟಿಕೆಟ್ ಬಿಟ್ಟಿದ್ದೀರಿ, ಅದನ್ನು ಮತ್ತೊಂದು ಸತಿ ಪರಿಷ್ಕರಣೆ ಮಾಡಿ ಹೊಸ ಒಂದು ಪರೀಕ್ಷಾ ಕೇಂದ್ರವನ್ನು ಒಂದೇ ಸೆಂಟ್ರಲ್ಲಿ ಬರೋ ಥರ ಅಲರ್ಟ್ ಮಾಡಬೇಕು, ಅಥವಾ ಈ HK ಭಾಗದ ಪರೀಕ್ಷೆಗಳನ್ನ ಪ್ರತ್ಯೇಕವಾಗಿ ನಡೆಸಬೇಕಂತಂದು ನಾನು ಈ ಮೂಲಕ ಮನವಿ ಮಾಡ್ತಿದ್ದೇನೆ ಅಂತೇಳಿ. ನಾನು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿ. ನಾನು ಸಿವಿಲ್ ಪೇದೆ ಪರೀಕ್ಷೆ ಆಗಸ್ಟ್ 2ನೇ ತಾರೀಕು ಬಂದಿದ್ದು. ಒಂದು ಸೆಂಟ್ರ್ ಕೊಪ್ಪಳದಲ್ಲಿ ಬಂದಿದೆ, ಮಾರ್ನಿಂಗ್ ಇರೋದು. 2ನೇ ಸೆಂಟ್ರ್ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ಗಂಗಾವತಿಯಲ್ಲಿ ಬಂದಿದೆ. ಗಂಗಾವತಿ ಕೊಪ್ಪಳ 60 ಕಿಲೋಮೀಟ್ರ್ ಇದೆ. 60 ಕಿಲೋಮೀಟರ್ ಪ್ರಯಾಣ ಬಳಸೋಕ್ಕೆ ಮಿನಿಮಮ್ 2 ತಾಸು ಬೇಕು. ಅದರಲ್ಲಿ ಅವ್ರು ಕೊಟ್ಟಿರೋದಕ್ಕೂ 1.5 ತಾಸು ಅಷ್ಟೇ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಒಂದು ಪರೀಕ್ಷೆಯಿಂದ ವಂಚಿತರಾಗೋ ಭಯ ಭೀತಿ ಉಂಟಾಗಿದೆ. ಇದರಿಂದ ನಮ್ಗೆ ಓದೋಕ್ಕಾಗ್ತಿಲ್ಲ, ಊಟ ನಿಂತು ಬರೋಕ್ಕಾಗ್ತಿಲ್ಲ. ಇನ್ನೊಂದು ಏನು ಅಂತಂದರೆ, ಅವ್ರು ಪರೀಕ್ಷೆ ದಿನಾಂಕಗಳನ್ನು ಕೊಟ್ಟಿದ್ದಾರೆ ವಿಲೇಜ್ ಅಕೌಂಟಿಗೆ, ಅದನ್ನ ಹಾಕ್ತಾ ಇದ್ದೀವಿ. ಅದನ್ನು ರಾತ್ರಿಯಲ್ಲಿ ನಿದ್ದೆಗಟ್ಟು ಹಾಕ್ತಿರೋ, ಅದು ಸಬ್ಮಿಟ್ ಆಗ್ತಿಲ್ಲ. ಅದು ಒಂದು ಗೊಂದಲ ಇದೆ. ಕೆಎಯಿಂದ ನಮಗೆ ತೊಂದರೆ ಉಂಟಾಗಿದೆ. ಓದೋಕ್ಕಾಗ್ತಿಲ್ಲ, ಊಟನೂ ಸೇರ್ತಿಲ್ಲ, ಮಾನಸಿಕ ಅಸ್ವಸ್ಥರಾಗಿದ್ದೀವಿ. ಇದನ್ನು ಬಗೆಹರಿಸಬೇಕೆಂದು ಕೆಎಲ್ಲಿ ಮನವಿ ಮಾಡಿಕೊಳ್ತೀವಿ. ಅಲ್ಲ, ಈಗ ನಿಮ್ಮ ಗೃಹ ಇಲಾಖೆ ಸಚಿವರು ನಿಮ್ಮ ಭಾಗದವರು ಮನವಿ ಅದು ಕೊಟ್ಟಿದ್ದೀವಿ. ಅವ್ರು ಯಾವುದೇ ಇದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ಈ ಸಮಸ್ಯೆ ಬಗೆಹರಿಸಬೇಕಂತ ಈಗ 2ನೇ ತಾರೀಕಿಗೆ ಪೊಲೀಸ್ ಅಂದರೆ ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆ ಇದ್ದಾವೆ. HK ಮತ್ತು ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಅಂತೇಳಿ 2 ಪೋಸ್ಟ್ಗಳು ಕರೆದಿದ್ದಾರೆ. ಅದು ಒಂದೇ ದಿನ 2 ಎಕ್ಸಾಮ್ ಇತ್ತು. ಆಗಸ್ಟ್ 2ನೇ ತಾರೀಕಿಗೆ ಒಂದೇ ದಿನ ಎಕ್ಸಾಮ್ ಇಟ್ಟರೆ, ಅದು ಒಂದೇ ದಿನಾನು ಒಂದೇ ಸೆಂಟ್ರಲ್ಲಿಲ್ಲ. ಒಂದು ಎಕ್ಸಾಮು ಬೆಳಗ್ಗೆ ಒಂದು ಸೆಂಟ್ರಲ್ಲಿದ್ದರೆ ಮಧ್ಯಾಹ್ನ ಒಂದು ಸೆಂಟ್ರಲ್ಲಿ, ಬೆಳಗ್ಗೆ ರಾಯಚೂರು ಇದ್ದರೆ ಮಧ್ಯಾಹ್ನ ಸಿಂಧನೂರು ಸೆಂಟ್ರಲ್ಲಿ ಇಟ್ಟಾರೆ. ಮಿನಿಮಮ್ ಒಂದು 70ರಿಂದ 80 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇಟ್ಟಾರೆ. ಬಿಫೋರ್ 1.5 ಗಂಟೆ ಮುಂಚೆ ನಾವು ಎಕ್ಸಾಮ್ ಹಾಲಲ್ಲಿ ಇರಬೇಕು. ಮತ್ತು ಅದು ಎಕ್ಸಾಮ್ಗಳು ಬಿಫೋರ್ 1.5 ಗಂಟೆ ಮುಂಚೆ ಆದರೂ ಬೆಳಗ್ಗೆ 10:00ಲಿಂದ 12:00 ತನಕ ಒಂದು ಎಕ್ಸಾಮ್ ಇದೆ. 2:00ಲಿಂದ 4 ಗಂಟೆ ತನಕ ಒಂದು ಎಕ್ಸಾಮ್ ಇದೆ. ಇವೆರಡು ಎಕ್ಸಾಮ್ಗಳು ನಾವು ಅಟೆಂಡ್ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು, ಕಲ್ಯಾಣ ಕರ್ನಾಟಕಕ್ಕೆ ನಾವು ಸಪ್ರೇಟು ಫೀಸ್ ತುಂಬಿ ಸಪ್ರೇಟು ಎಕ್ಸಾಮ್, ಹಿಂದೆಲ್ಲ ಸಪ್ರೇಟ್ಗಳು ಎಕ್ಸಾಮ್ ನಡೀತಾ ಇದ್ವು, ಬೇರೆ ಬೇರೆ ಎಕ್ಸಾಮ್ಗಳು. ಆ ಪ್ರಕಾರ ನೋಡಿದೆ. ಆದರೆ ಈ ಸಲ ಒಂದೇ ದಿನ ಎರಡು ಎಕ್ಸಾಮ್ಗಳು ಬೇರೆ ಸೆಂಟರ್ಗಳು ಇಟ್ಟಿರೋದ್ರಿಂದ ಒಂದು ಎಕ್ಸಾಮ್ಗಳು ನಾವು ವಂಚಿತರಾಗ್ತೀವಿ. ಹಾಗಾಗಿ ಒಂದು ಎಕ್ಸಾಮ್ಗಳನ್ನು ಪೋಸ್ಟ್ಪೋನ್ ಮಾಡಿ ಮುಂದಿನ ವಾರ ಅಥವಾ ಮುಂದಿನ ಯಾವುದಾದ್ರೂ ಒಂದು ದಿನಗಳಲ್ಲಿಟ್ಟು ಒಂದು ಅಂದರೆ ಕಲ್ಯಾಣ ಕರ್ನಾಟಕ ಎಕ್ಸಾಮ್ಗಳು ಬರೆಯೋದಕ್ಕೆ ನಮಗೊಂದು ಅವಕಾಶ ಕೊಡ್ಬೇಕಂತೇಳಿ ಕೆಇದವರಿಗೆ ಈ ಮೂಲಕ ನಾವು ಮನವಿ ಮಾಡ್ಕೋತೀವಿ. ಈಗ ಏನು ಸದ್ಯಕ್ಕೆ ಸಮಸ್ಯೆ ಆಗಿದ್ದೇನೆ ಅಂದರೆ ಒಂದೇ ದಿನ ಇದಾಗಿರೋದು ಸರ್, ಒಂದೇ ದಿನ ಎಕ್ಸಾಮ್ ಇದೆ. ಬಟ್ ಸೆಂಟರ್ಗಳು ಬೇರೆ ಕೊಟ್ಟಿದ್ದಾರೆ. ಸೆಂಟ್ರ್ ಡಿಸ್ಟೆನ್ಸ್ 40ರಿಂದ 50 ಕಿಲೋಮೀಟರ್ ಇದಾವೆ. ಬೆಂಗಳೂರು ನಂದು ಫಸ್ಟ್ ಸೆಂಟ್ರ್ ಕೋರಮಂಗಲ ಇದೆ, ಸೆಕೆಂಡು ಸಹಕಾರಿ ನಗರ ಅಂತಿದೆ. ಆ ಸಹಕಾರಿ ನಗರ ಎಲ್ಲಿದೆ ಮ್ಯಾಪಲ್ಲಿ ನೋಡಿದ್ರೆ 40 ಕಿಲೋಮೀಟರ್ ಡಿಸ್ಟೆನ್ಸ್ ಬರ್ತಾ ಇದೆ. ಹಂಗಾಗಿ ನಾವು ಬೆಂಗಳೂರಲ್ಲಿ ತಿರುಗಾಡೋದ್ರಿಂದ ಆಗಲ್ಲ, ಏನಿಲ್ಲ. ಹಂಗಾಗಿ ಒಂದೇ ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ. ಇದರಿಂದ ನಾವು 3 ವರ್ಷ ಕಾದಿರೋದು ಬರೀ ಒಂದೇ ಎಕ್ಸಾಮ್ ಬರೀಬೇಕಾದ
ಅನಿವಾರ್ಯತೆ ನಮ್ಗೆ ಆಗ್ತಾಯಿದೆ. ಹಂಗಾಗಿ ಇದ್ರದ್ದು ಅಧಿಕಾರಿಗಳು ಸ್ವಲ್ಪ ಆದಷ್ಟು ಬೇಗನೆ ಒಂದು ಎಕ್ಸಾಮ್ ಪೋಸ್ಟ್ ಮೇಲೆ ಮಾಡಿ ಒಂದಕ್ಕೆ ಅವಕಾಶ ಕೊಡಬೇಕು, ಇನ್ನೊಂದು ವಾರದಲ್ಲಿ ನಡೆಸ್ಬೇಕಂತೇಳಿ ಈ ಮೂಲಕ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.